ಸರ್ ಈಗ ಒಂದು ಕುದುರೆ ಶೋಕ್ ತೊಗೊಂಡ್ರೆ ಏನು ನೋಡ್ತಾರೆ ಸರ್ ಕ್ವಾಲಿಫಿಕೇಶನ್? ಶೋನಲ್ಲಿ ಫಸ್ಟ್ ನೋಡೋದು ಕುದುರೆಗೆ ಸ್ಕಿನ್ ಕ್ವಾಲಿಟಿ ನೋಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಸ್ಕಿನ್ ಹೇಗಿದೆ, ನೀವು ಹೇಗೆ ಮಾಲಿಶ್ ಮಾಡಿದರೆ, ಹೇಗೆ ಸ್ಕಿನ್ ನ ಬ್ರೈಟ್ ಆಗಿ ಇಟ್ಟಿದ್ದಾರೆ, ಅದು ಫಸ್ಟ್ ಪಾಯಿಂಟ್ ನೋಡ್ತಾರೆ. ಮತ್ತೆ ಹೂಫ್ ನೋಡ್ತಾರೆ, ಕುದುರೆ ಹೂಫ್ ಹೆಂಗಿದೆ, ಈಕ್ವಲ್ ಆಗಿದೆಯಾ ಏನು ಹೂಫು ಅಥವಾ ಅನ್ಇವನ್ ಆಗಿದೆಯಾ ಅದೆಲ್ಲ ನೋಡ್ತಾರೆ. ಮತ್ತೆ ಕುದುರೆ ಬೇಸಿಕ್ ವಾಕಿಂಗ್ ಸ್ಟೈಲ್ ನೋಡ್ತಾರೆ, ಕುದುರೆ ಹೇಗೆ ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇದೆಯಾ ಅಥವಾ ಲಿಂಪ್ ಮಾಡ್ತಾ ಇದಾ, ಇದೆಲ್ಲ ಬೇಸಿಕ್ ಆಗಿ ಶೋನಲ್ಲಿ ನೋಡ್ತಾರೆ. ಫಸ್ಟ್ ಶೋಗೆ ಎಂಟ್ರಿ ಆಗಕ್ಕೆ ಮುಂಚೆ ನಿಮ್ಗೆ ನೋಡೋದು ವೆಟ್ ಚೆಕ್ ಅಂತ. ವೆಟ್ ಚೆಕ್ ಅಲ್ಲಿ ಏನಂದ್ರೆ ಕುದುರೆ ಹೆಲ್ತ್ ಹೆಂಗಿದೆ, ಹಲ್ಲು ಹೆಂಗಿದೆ, ಹೂಫ್ ಹೆಂಗಿದೆ, ಅದು ವಾಕಿಂಗ್ ಹೆಂಗ್ ಮಾಡ್ತಾ ಇದೆ, ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಕುದುರೆ ನೆಕ್ಸ್ಟ್ ಶೋಗೆ ಎಂಟ್ರಿ ಬರೋದು. ಶೋನಲ್ಲಿ ಏನೇನು ನೋಡ್ತಾರೆ ಅಂದ್ರೆ ಬೇಸಿಕ್ ನಾನು ಹೇಳ್ದಂಗೆ ಮಾರವಾರಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ, ಇಯರ್ ಟ್ಯಾಗ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಬಾದಾಮಿ ಇದೆಯಾ, ಆ ಮಾರವಾರಿಗೆ ಏನೇನು ಕನ್ಫರ್ಮೇಷನ್ ಪ್ಯೂರಿಟಿ ಇರಬೇಕು ಅದು ಬೇಸಿಕ್ ಆಗಿ ನೋಡ್ತಾರೆ. ನಾನು ಹೇಳ್ದಂಗೆ ಕಾಲು ಸರಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಳತ್ತಾ ಅಥವಾ ಕ್ರಾಸ್ ಆಗಿ ಇಟ್ಕೊಳತ್ತಾ, ನಡಿಬೇಕಾದ್ರೆ ಕ್ರಾಸ್ ಆಗಿ ನಡೆಯುತ್ತಾ, ಹಿಂದೆ ಬ್ಯಾಕ್ ಪೋರ್ಷನ್ಗೂ ಇದಕ್ಕೂ ಪ್ರಪೋರ್ಷನೇಟ್ ಕರೆಕ್ಟ್ ಆಗಿದೆಯಾ, ಅದು ಕುದುರೆ ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣ್ಣನೂ ಇರಬಾರ್ದು. ನಾವು ಎಕ್ಸಾಂಪಲ್ ಕೊಡಂಗಿದ್ರೆ ಈಗ ಜಿಮ್ ಕಾಂಪಿಟೇಷನ್ ಹೋಗೋರ್ಗು ನಾರ್ಮಲ್ ಜಿಮ್ ಹೋಗೋರ್ಗು ಡಿಫ್ರೆನ್ಸ್ ಇರುತ್ತೆ. ಸೊ ನಾರ್ಮಲ್ ಜಿಮ್ ಮಾಡಿ ನೀವು ಹೇಗೆ ನಾರ್ಮಲ್ ಬಾಡಿ ಮೇಂಟೈನ್ ಮಾಡ್ತೀರಾ ಅದು ಹೆಲ್ತಿ. ಸೊ ಶೋನಲ್ಲಿ ಇದೆಲ್ಲ ಬೇಸಿಕ್ ಆಗಿ ನೋಡಿ, ಎಷ್ಟು ಪ್ರಪೋರ್ಷನೇಟ್ ಆಗಿ ಎಲ್ಲೆಲ್ಲಿ ಮಸಲ್ ಡೆವಲಪ್ಮೆಂಟ್ ಇರಬೇಕು ಅಷ್ಟು ಕರೆಕ್ಟ್ ಆಗಿರಬೇಕು. ಮತ್ತೆ ಹಲ್ಲು ನೋಡ್ತಾರೆ ಕ್ಯಾಟಗರಿ ವೈಸ್. ನಮ್ಗೆ ಹಳ್ಳಿಕರಲ್ಲಿ ಶೋಗಳು ಮಾಡ್ತಾರಲ್ಲ, ಹಾಲಲ್ಲೂ, ಎರಡಲ್ಲೂ, ನಾಲ್ಕಲ್ಲೂ, ಅದೇ ತರ ಸಿಮಿಲರ್ ಇದರಲ್ಲೂ ನಡೆಯುತ್ತೆ. ಬಟ್ ಇದರಲ್ಲಿ ಏನಂದ್ರೆ ಗಂಡು ಹೆಣ್ಣು ಸಪ್ರೇಟ್ ಮತ್ತೆ ಏಜ್ ವೈಸ್ ನಡೆಯುತ್ತೆ. ಹಾರ್ಸ್ ಇನ್ಫೋ ರೀಲ್ಸ್ಗಾಗಿ ಪೇಜ್ನ ಫಾಲೋ ಮಾಡಿ, ಹಾಗೆ ಇಷ್ಟ ಲೈಕ್ ಮಾಡೋದು ಮರಿಬೇಡಿ. ಹಾರ್ಸ್ ಲವರ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.